ಈ ದಿನ ವಿಶೇಷವಾಗಿ ನೋಡಿ, ಆ ಮನೆಯಲ್ಲಿ ಎಲ್ಲ ರೀತಿ ಅನುಕೂಲ ಇರುತ್ತೆ, ಐಶ್ವರ್ಯ ಇರುತ್ತೆ, ಎಲ್ಲ ರೀತಿಯಲ್ಲೂ ಅವರು ಚೆನ್ನಾಗಿರ್ತಾರೆ, ಕಾರುಗಳಿರುತ್ತೆ, ಮನೆಯಲ್ಲಿ ಏನು ಬೇಕು ಎಲ್ಲ ಥರ ಇರುತ್ತೆ. ಬಟ್ ಆ ಮನೆಯಲ್ಲಿ ಒಡತಿಗೆ ನೆಮ್ಮದಿ ಇರಲ್ಲ, ಅವ್ರಿಗೆ ಒಂದು ಮಾನಸಿಕ ಸ್ಥಿತಿ ಸರಿ ಇರಲ್ಲ, ಅಥವಾ ಒಂದು ಡಿಸಿಷನ್ ತೊಗೊಳೋದಕ್ಕಾಗಲ್ಲ. ಯಾಕೆ? ನಾನು ನಿಮ್ಮ ಇಂದ್ರಧನುಷ್ ಮಾತಾಡ್ತಾ ಇದ್ದೀನಿ, ಫಾರ್ಚೂನ್ ಪಿರಮಿಡ್ ಸೆಂಟ್ರಿಂದ ಸೈಂಟಿಫಿಕ್ ವಾಸ್ತು ಕನ್ಸಲ್ಟೆಂಟ್ ಹಾಗೂ ಪಿರಮಿಡ್ ವಾಸ್ತು ಕನ್ಸಲ್ಟೆಂಟ್. ನಿಮ್ಮ ಮನೆಯಲ್ಲೂ ಈ ಸಮಸ್ಯೆ ಇದೆಯಾ? ಸೊ ನೋಡಿ, ಇದಕ್ಕೆ ಮುಖ್ಯವಾದ ಕಾರಣ ಏನಂತಂದರೆ, ಮನೆಯಲ್ಲಿ ಹೆಣ್ಮಕ್ಳಿಗೆ ಮಾನಸಿಕ ಸ್ಥಿತಿ ಸರಿ ಹೋಗ್ತಾ ಇಲ್ಲ ಅಥವಾ ಆರೋಗ್ಯ ಸಮಸ್ಯೆ ಬರ್ತಾ ಇದೆ ಅಂತಂದಾಗ, ಆ ಮನೆಯಲ್ಲಿ ಆಗ್ನೇಯದಲ್ಲಿ ಟಾಯ್ಲೆಟ್ ಇತ್ತು, ಅಥವಾ ನೀರೇನಾದರೂ ಜಾಸ್ತಿ ಬಳಸ್ತಾ ಇದ್ದೀರಾ, ಅಥವಾ ಉತ್ತರದಲ್ಲಿ ಏನಾದರೂ ಮೆಟ್ಲಿತ್ತು ಅಥವಾ ಟಾಯ್ಲೆಟ್ ಇತ್ತು ಅಂತಂದಾಗ ಆರೋಗ್ಯ ಸಮಸ್ಯೆ ಬರುವಂಥದ್ದು ಇರ್ಬೋದು. ಅವರು ಏನೋ ಒಂದು ಡಿಸಿಷನ್ ತೊಗೋಬೇಕು, ಅದನ್ನು ಕರೆಕ್ಟ್ ಟೈಮ್ಗೆ ತೊಗೊಳೋದಕ್ಕಾಗಲ್ಲ. ಎಲ್ಲ ಇದ್ದರೂ ಸಹ ಏನೋ ಒಂದು ಯೋಚನೆ ಮಾಡ್ತಾ ಇರ್ತಾರೆ. ಸೊ ಈ ಥರ ಸಮಸ್ಯೆಗಳು ಅವ್ರಿಗೆ ಸುಮಾರು ಬರ್ತಾ ಇರುತ್ತೆ. ಅಥವಾ ಮಾತ್ರೆಗಳು ಅವರು ರೆಗ್ಯುಲರಾಗಿ ತೊಗೊಳ್ತಾ ಇರಲ್ಲ, ಅಥವಾ ಅವರು ಹೇಳಿದ ಮಾತು ಕೇಳಲ್ಲ. ಮೇಯ್ನಾಗಿ ಮನೇಲಿ ಯಾರ ಮಾತು ಕೇಳಲ್ಲ, ಅವರೇ ಏನೋ ಒಂದು ಆಲೋಚನೆ ಮಾಡ್ತಾ ಇರ್ತಾರೆ. ಸೊ ಈ ಥರ ಸಮಸ್ಯೆಗಳು ಇದ್ದ ಪಕ್ಷದಲ್ಲಿ ನೋಡಿ, ಅದಕ್ಕೆ ಈಗ ಟಾಯ್ಲೆಟ್ಸ್ ಇತ್ತು ಅಂತಂದಾಗ ಅದಕ್ಕೆ ನಾವು ನ್ಯಾಟ್ರಾನ್ ಮತ್ತು ಪೈರಾಬ್ಯಾಂಡ್ ಅಂತ ಬಳಸ್ತೀರಿ. ಸೊ ಇದನ್ನು ಬಳಸೋದ್ರಿಂದ ಆ ಒಂದು ದೋಷ ಪ್ರಮಾಣವನ್ನು ಕಮ್ಮಿ ಮಾಡ್ಕೋಬೋದು, ಆರೋಗ್ಯ ಸಮಸ್ಯೆಯನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಆಪ್ಷನ್ ಇದೆ. ಅದೇ ರೀತಿಯಲ್ಲಿ ಈಗ ಲಿಫ್ಟ್ ಇತ್ತು ಅಥವಾ ಸ್ಟೇರ್ಸ್ ಇತ್ತು ಅಂದ್ಕೊಳ್ಳಿ, ಇದಕ್ಕೆ ಶಿಫ್ಟ್ ಮ್ಯಾಕ್ಸ್ ಅಂತ ಒಂದು ಪಿರಮಿಡ್ ಬರುತ್ತೆ. ಸೊ ಶಿಫ್ಟ್ ಮ್ಯಾಕ್ಸ್ ಬಳಸೋದ್ರಿಂದ ಆ ಒಂದು ಎನರ್ಜಿ ಅಲ್ಲಿಂದ ಅದು ಶಿಫ್ಟ್ ಆಗುತ್ತೆ. ಸೊ ಈ ರೀತಿಯಲ್ಲಿ ಆ ಒಂದು ಸಮಸ್ಯೆಗಳನ್ನು ನಾವು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಆಪ್ಷನ್ ಇದೆ. ಸೊ ನಿಮಗೆ ಇದೇ ಥರ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತಂದರೆ, ರಾಗಿಗುಡ ಮೆಟ್ರೋ ಸ್ಟೇಷನ್ ಹತ್ರ ಇರ್ತಕ್ಕಂಥ ಜಯನಗರ ಫಾರ್ಚೂನ್ ಪಿರಮಿಡ್ ಸೆಂಟರ್ಗೆ ನೀವು ಭೇಟಿ ಮಾಡಿ ನಿಮ್ಮ ಒಂದು ಕ್ವಶನ್ಸ್ಗೆ ನೀವು ಅಲ್ಲಿ ಆನ್ಸರ್ ತೊಗೋಬೋದು. ಸೊ ಪರಿಹಾರಗಳು ಏನು ಬೇಕಾದರೂ ನೀವು ಅಲ್ಲಿ ತಿಳ್ಕೊಬೋದು. ಧನ್ಯವಾದಗಳು. ನಮಸ್ತೆ.